ಮಕರ ರಾಶಿಗೆ ಗ್ರಹಣದ ಪ್ರಭಾವ ಹೇಗಿದೆ ಅಂತ ತಿಳಿಸಿ ಗುರುಗಳೇ. ಸರ್, ಈ ಗ್ರಹಣದ ನಿಮಿತ್ತ ಜೊತೆಗೆ ಒಂದು ಗೋಚಾರದ ವಿಷಯಗಳನ್ನು ನಾವು ಚಿಂತನೆ ಮಾಡುವಾಗ ಗುರುಬಲ ಇಲ್ಲದ ರಾಶಿ ಜೊತೆಗೆ 9ನೇ ಮನೆಯಲ್ಲಿ ನಡೀತಾ ಇರುವಂತಹ ಈ ಕೇತುಗ್ರಸ್ತ ರವಿ ಗ್ರಹಣ. ಹಾಗಾಗಿ 9ನೇ ಮನೆ ಅಂತಕ್ಕಂಥದ್ದು ಭಾಗ್ಯಸ್ಥಾನವಾಗಿರೋದ್ರಿಂದ ಅವರ ನಿಜವಾದ ಸ್ವಭಾವ ಹೊರಗೆ ಬರುತ್ತೆ. ಅಂದರೆ ಎಲ್ಲರ ಜೊತೆ ನಗನಗುತ್ತಾ ಮಾತನಾಡ್ತಾ ಇದ್ದ ವ್ಯಕ್ತಿ ಇಷ್ಟು ದಿವಸ ಈ ಕೆಲಸಕ್ಕೋಸ್ಕರ ಈ ವ್ಯಕ್ತಿ ಹೇಗಿದ್ದ ಅಂತ ನಿಜವಾದ ಏನಿದೆ ಮುಖ ಏನಿದೆ ಆ ನಿಜವಾದ ಮುಖವಾಡ ಕಳಚಿ ಬೀಳುವಂತಹ ಒಂದು ಸಾಧ್ಯತೆ ಈ ಒಂದು ಗ್ರಹಣದ ನಿಮಿತ್ತ. ಗುರುಬಲವೂ ಇಲ್ಲದ ಕಾರಣ ತಂದೆಯ ಸಮಾನರು ಚಿಕ್ಕಪ್ಪ ದೊಡ್ಡಪ್ಪ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ನಾವು ಗಮನಿಸುವಾಗ ಇನ್ವೆಸ್ಟ್ ಮಾಡಿಕೊಳ್ಳಲಿಕ್ಕೆ ಹೋಗಿ ಕೈ ಸುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಕಾರಣ ಈ ಶುಕ್ರನ ಒಂದು ದೃಷ್ಟಿ ದ್ವಿತೀಯಕ್ಕೆ ಇರುವ ಕಾರಣ. ಹಾಗಾಗಿ ಹಣಕಾಸನ್ನು ನಾವು ಸೇವಿಂಗ್ಸ್ ಮಾಡಬೇಕು ಅಥವಾ ದುಪ್ಪಟ್ಟು ಮಾಡಿಕೊಳ್ಳಬೇಕು ಅನ್ನುವ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿ ಹೆಜ್ಜೆ ಇಡೋದು ಒಳ್ಳೆಯದು. ಆರೋಗ್ಯ ಹೇಗಿರುತ್ತೆ? ಇನ್ನು ಆರೋಗ್ಯದ ವಿಷಯಕ್ಕೆ ತೊಂದರೆ ಏನು ಇಲ್ಲ. ಕಾರಣ ಗುರುವೇ ಆರೋಗ್ಯ ಸ್ಥಾನದಲ್ಲಿ ಇರುವ ಕಾರಣ ಆರೋಗ್ಯದ ಅಂತಹ ತೊಂದರೆ ಅಂತ ಏನು ಕಾಣಿಸ್ತಾ ಇಲ್ಲ. ಆದರೆ ಈ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆದಾಗ ಸಹಜವಾಗಿ ನಾನು ಆಗಲೇ ಹೇಳಿದೆ, ಒಂದು ರಾಶಿಗೆ ಹೇಳುವಾಗ ಈ ನಮ್ಮ ವ್ಯಕ್ತಿಗೆ ಆರೋಗ್ಯ ಯಾವಾಗ ಕೆಡುತ್ತೆ, ಈ ಆರ್ಥಿಕವಾದಂತಹದ್ದು ವೃತ್ತಿಪರವಾಗಿರುವಂತಹದ್ದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದಾಗ ಸಹಜವಾಗಿ ಇದ್ದ ಆರೋಗ್ಯವೂ ಹೋಗುತ್ತೆ, ಇಲ್ಲದ ಅನಾರೋಗ್ಯಗಳು ಬರುತ್ತೆ. ಹಾಗಾಗಿ ಇದನ್ನು ಸರಿಪಡಿಸಿಕೊಳ್ಳುತ್ತಾ ಹೋದಾಗ ಆರೋಗ್ಯದ ಒಂದು ಕೂಡ ಸರಿಪಡಿಸಿಕೊಳ್ಳಬಹುದು. ವೃತ್ತಿಯಲ್ಲೂ ಕೂಡ ಏನಾದರೂ ಹೊಡೆತಗಳು ಕಾಣಿಸ್ತಾ ಇದೆಯಾ? ವೃತ್ತಿಯಲ್ಲಿ ನಮಗೆ ಗ್ರಹ ಸೂಚಿತವಾಗುವಂತಹದ್ದು ಈ ಕರ್ಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಒಳ್ಳೆಯ ಸ್ಥಾನದಲ್ಲೇ ಇದ್ದಾನೆ. ಅದು ಶತ್ರುಕ್ಷೇತ್ರವಾದರೂ ಅವನಿಗೊಂದಿಷ್ಟು ಬಲ ಅಂತ ಇರುತ್ತೆ. ಆದ್ದರಿಂದಾಗಿ ಅದನ್ನು ಏನು ನಡ್ಕೊಂಡು ಹೋಗ್ತದೆ ಅದು ಹಾಗೆ ನಡ್ಕೊಂಡು ಹೋಗುತ್ತೆ. ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಮುಖವಾಡ ಕಳಚಿ ಬೀಳುತ್ತೆ ಅಂತ. ಆ ಸಂದರ್ಭದಲ್ಲಿ ತುಂಬ ಜಾಗ್ರತೆ ಇರಬೇಕು. ಅಂದರೆ ನಾವು ಮನಸ್ಸಲ್ಲಿ ಒಂದಿಟ್ಟುಕೊಂಡು ಹೊರಗಡೆ ಇನ್ನೊಂದು ಮಾಡುವಂಥದ್ದು ಆ ಥರದಲ್ಲಿ ಮಾಡದೆ ನಿಜವಾದ ನಮ್ಮ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೇರವಾಗಿ ಮಾತಾಡಿಕೊಂಡು ಹೋಗೋದರಿಂದ ವೃತ್ತಿಯೂ ಸೇಫ್ ಆಗಿರುತ್ತೆ, ನಾವು ಕೂಡ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳೋದು. ಪರಿಹಾರ ನರಸಿಂಹದೇವರ ಆರಾಧನೆ, ಅದರಲ್ಲಿಯೂ ಕೂಡ ಶನಿಯ ದೃಷ್ಟಿ ಇರೋದರಿಂದಾಗಿ ಶನಿಶ್ಚರಕೃತವಾದಂತಹ ಒಂದು ನರಸಿಂಹ ಸ್ತೋತ್ರ ಇದೆ. ಅದು ತುಂಬ ಅದ್ಭುತವಾಗಿ ಶನಿ ನರಸಿಂಹದೇವರನ್ನು ಹೊಗಳುತ್ತಾನೆ. ಆ ಮಂತ್ರವನ್ನು ಉಪದೇಶ ತೆಗೊಂಡು ಆ ಮಂತ್ರವನ್ನು ಸ್ವತಃ ತಾವೇ ಉಚ್ಚಾರ ಮಾಡುವಂಥದ್ದು. ಜೊತೆಗೆ ಇವರು ಪ್ರಧಾನವಾಗಿ ಗೋಧಿಯನ್ನು ಅಥವಾ ಈ ಶನಿಗೆ ಹೇಳಿರತಕ್ಕಂತಹ ಎಳ್ಳೆಣ್ಣೆಯನ್ನು ದಾನ ಮಾಡುವುದರಿಂದಲೂ ಕೂಡ ಅದು ರಾಹುಕಾಲದ ಸಂದರ್ಭದಲ್ಲಿ ಅಥವಾ ಈ ಒಂದು ಅದಕ್ಕೆ ಆಗಿರ್ತಕ್ಕಂಥ ಕೆಲವು ನಿಯಮಗಳು ಅಂತ ಇದ್ದಾವೆ, ಸಂಧ್ಯಾಕಾಲ ಇಂತಹ ಸಂದರ್ಭದಲ್ಲಿ ದಾನ ಮಾಡುವುದರಿಂದಾಗಿ ಬಹಳ ಅನುಕೂಲ ಆಗುತ್ತೆ.